ನೋಡಿ, ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣ ಸಂಬಂಧ ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿವೆ ಅನ್ನೋದು ದೃಢ ಆಗಿದೆ. ವಿಷಪ್ರಾಶನದಿಂದ ಹುಲಿಗಳು ಮೃತಪಟ್ಟಿವೆ ಅನ್ನೋದು ಕನ್ಫರ್ಮ್ ಆಗಿದೆ. ಕಾಡಿನಲ್ಲಿ ಹಸು ಮೇಲೆ ದಾಳಿ ಮಾಡಿ ಹುಲಿ ತಿಂದು ಹಾಕಿತ್ತು. ಉಳಿದಿದ್ದ ಹಸುವಿನ ಮಾಂಸದ ಮೇಲೆ ವಿಷ ಹಾಕಿದ್ರು ಅನ್ನೋ ಅನುಮಾನ ಇದೆ. ಮತ್ತೆ ಬಂದು ಅದೇ ಹಸುವಿನ ಮಾಂಸವನ್ನ ಹುಲಿಗಳು ತಿಂದಿತ್ತು. ವಿಷಪ್ರಾಶನದಿಂದಲೇ 5 ಹುಲಿಗಳು ಮೃತಪಟ್ಟಿರೋದು ದೃಢಪಟ್ಟಿದೆ. 8 ವರ್ಷದ ತಾಯಿ ಹುಲಿ, 10 ತಿಂಗಳ 4 ಮರಿಗಳು ಸಾವನ್ನಪ್ಪಿದ್ದಾರೆ. ಹಸು ಹಾಗೂ ಹುಲಿಗಳ ಅಂಗಾಂಗ ಪ್ರಯೋಗಾಲಯಕ್ಕೆ ಈಗ ರವಾನಿಸಲಾಗಿದೆ. ಒಂದು ಹಸುವನ್ನ ಕೊಂದು ಹುಲಿ ಅದನ್ನ ತಿಂದಿತ್ತು. ಉಳಿದಿದ್ದ ಹಸುವಿನ ಮಾಂಸದ ಮೇಲೆ ವಿಷ ಹಾಕಿರುವಂತಹ ಅನುಮಾನ ಇದೆ. ಯಾರು ಹಾಕಿದ್ರು ಅನ್ನೋದು ಗೊತ್ತಿಲ್ಲ. ಮತ್ತೆ ಬಂದು ಅದೇ ಹಸುವಿನ ಮಾಂಸವನ್ನ ತಿಂದಿದ್ದಂಥ ಹುಲಿಗಳು ಸಾವನ್ನಪ್ಪಿರೋದು ಈಗ ಕನ್ಫರ್ಮ್ ಆಗಿದೆ. ವಿಷ ಹಾಕಿದ್ದ ಹಸು ತಿಂದೆ ಮೃತಪಟ್ಟಿರೋದು ದೃಢಪಟ್ಟಿದೆ. ತಾಯಿ ಹುಲಿಗೆ 8 ವರ್ಷ ಆಗಿತ್ತು ಅಂಡ್ ಅದರ ಮರಿಗಳಿಗೆ 10 ತಿಂಗಳು ಅಂತ ಅರಣ್ಯ ಇಲಾಖೆ ಅಂದಾಜು ಮಾಡಿದೆ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳ ಸಾವನ್ನಪ್ಪಿದಂಥ ಪ್ರಕರಣ, ಈಗ ವಿಷಪ್ರಾಶನದಿಂದ ಹುಲಿಗಳು ಮೃತಪಟ್ಟಿರೋದು ಕನ್ಫರ್ಮ್ ಆಗಿದೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗ ಹಸು ಅಂದ್ರೆ ಅರ್ಧ ಆಲ್ರೆಡಿ ಹುಲಿ ಬೇಟೆಯಾಡಿ ತಿಂದು ಹೋಗಿದ್ದಂಥ ಹಸುವಿನ ಮಾಂಸದ ಮೇಲೆ ವಿಷ ಹಾಕಿ ಮತ್ತೆ ಬಂದು ಅದೇ ಹಸುವಿನ ಮಾಂಸ ತಿಂದಾಗ ಈ ರೀತಿ ಆಗಿದೆ ಅನ್ನುವಂಥದ್ದು. ಸದ್ಯ ಏನ್ ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು? ಎಲ್ಲಿವರೆಗೂ ಬಂದಿದೆ ಇದರ ತನಿಖೆ, ಶ್ರೀನಿವಾಸ್? ಸಿಂಧೂರ, ಏನಂತಂದ್ರೆ ನಿನ್ನೆಯಿಂದನೂ ಸಹ ಇದೊಂದು ನಿಜಕ್ಕೂ ಕೂಡ ಬಹಳ ದುರಂತವಾದಂತ ಕೆಲಸ ಅಂತಕ್ಕಂಥದ್ದು. ಮತ್ತೆ ಯಾಕೆಂದ್ರೆ ಜಿಲ್ಲೆನಲ್ಲಿ ಒಟ್ಟಿಗೆ ಒಂದೇ ದಿನ ಒಂದೇ ಸ್ಥಳದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ದು. ಒಂದ್ ಕಡೆ ಚಾಮರಾಜನಗರ ಜಿಲ್ಲೆನ ಹುಲಿಗಳ ನಾಡು ಅಂತ ಕೂಡ ಹೇಳುವಂತದ್ದಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿ ಒಂದು ದುರ್ಘಟನೆ ನಡೀತು. ಆ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಇಲಾಖೆಯವರು ನಿನ್ನೆ ಸಂಜೆಯಿಂದನೂ ಸಹ ಒಂದು ತನಿಖೆಯನ್ನ ಚುರುಕುಗೊಳಿಸಿದ್ರು. ಅದ್ರ ನಂತರ ಏನೋ ಆ ಹುಲಿಗಳ ಪಕ್ಕದಲ್ಲೇ ಒಂದು ಹಸು, ಅಂದ್ರೆ ಅರ್ಧ ಬೇಟೆಯಾಡಿ ಅರ್ಧ ತಿಂದಿದ್ದಂತ ಒಂದು ಹಸು ಅಲ್ಲಿ ಸಿಕ್ಕದ್ರಿಂದ ಅದು ಏನಾದ್ರು ಅದಕ್ಕೆ ವಿಷ ಹಾಕಿರ್ಬೋದ ಅನ್ನೋಂತ ಒಂದು ಇದಿತ್ತು. ಸೊ ಈಗ ಹುಲಿಗಳು ಅದನ್ನ ತಿಂದುಬಿಟ್ಟೆ ಸತ್ತಿದಾವೆ ಅಂತಕ್ಕಂಥದ್ದು, ಅಲ್ಲಿ ವಿಷ ಹಾಕಿರೋದು ಕೂಡ ದೃಢವಾಗಿದೆ ಅಂತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಅಕ್ಕಪಕ್ಕದ ಗ್ರಾಮಗಳು, ಅಂದ್ರೆ ಒಂದು 3 ಗ್ರಾಮಗಳು, ಕೊಪ್ಪ, ಗಾಜನೂರು, ಮೀನ್ಯಂ, ಆ ಗ್ರಾಮಗಳಲ್ಲಿ ಯಾರು ದನಗಳನ್ನ ಮೇಯಿಸ್ತಾ ಇದ್ರು ಅಂತವ್ರದ ಒಂದು ಪಟ್ಟಿ ಮಾಡಿ ಒಂದು 6 ಜನರನ್ನ ಈವರೆಗೆ ವಶಕ್ಕೆ ತಗೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹೇಗಾಗಿರ್ಬೋದು, ಏನ್ ಮಾಡಿರ್ಬೋದು ಅಂತಕ್ಕಂಥ. ಒಂದು ಹುಲಿ ಬೇಟೆ ಆಡಿದ್ರೆ ಅದನ್ನ ತಿಂದು ಹೋಗಿ ಮತ್ತೆ 2-3 ದಿನಕ್ಕೆ ಮತ್ತೆ ಅದೇ ಪ್ರಾಣಿನ ಮತ್ತೆ ಬಂದು ತಿನ್ನುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ವಿಷ ಹಾಕಿ ಮಾಡಿರ್ಬೋದೇನೋ ಅಂತಕ್ಕಂಥದ್ದು ಒಂದು ಸಂಶಯ ಇದೆ. ಈಗ ಸಿಕ್ಕಿರ್ತಕ್ಕಂಥ ಹುಲಿಗಳಲ್ಲಿ ಒಂದು 8 ವರ್ಷದ ಹುಲಿ ಆದ್ರೆ ಇನ್ನು 10 ತಿಂಗಳು, ಅಂದ್ರೆ ಅವು ಇನ್ನೇನು ಪ್ರೌಢ ವ್ಯವಸ್ಥೆಗೆ ಬರ್ತಕ್ಕಂಥ ಹುಲಿಗಳೇ ಆಗಿದ್ದು ಅಂತವು. ಅಂತ ಒಂದು 5 ಟೆರಿಟರಿನ ಮಾಡ್ಕೊಳ್ಳೋಂತ ಒಂದು ಸನ್ನಿವೇಶ ಬರುವಂತ ಸಂದರ್ಭದಲ್ಲಿ ಹುಲಿಗಳು ಈ ತರ ಒಂದು ದಾರುಣ್ಯವಾದ ಸಾವನ್ನ ಅಪ್ಪಿರ್ತಕ್ಕಂಥದ್ದು. ಈಗ ಎಲ್ಲ ಹಿರಿಯ ಅರಣ್ಯಾಧಿಕಾರಿಗಳು ಮತ್ತೆ ಏನು PCCF ರವಿ ಅವ್ರ ತಂಡ ಎಲ್ಲ ಬಂದು ಬೀಳ್ಬಿಟ್ಟಿದೆ. ಮತ್ತೆ ಆ ಗ್ರಾಮಗಳಲ್ಲೂ ವಿಸಿಟ್ ಮಾಡ್ತಾ ಇದೆ. ಎಲ್ಲಾ ರೀತಿಯ ಆಯಾಮಗಳಲ್ಲೂ ಸಹ ಈ ಹುಲಿಯ ಸಾವಿಗೆ ಏನು ಕಾರಣ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚುವ ಕೆಲಸವನ್ನು. ಅಂದ್ರೆ ಈಗ ಶ್ರೀನಿವಾಸ್ ನಾಯಕ್, ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ನೀವು ಹೇಳ್ದಂಗೆ ಅಲ್ಲಿ ಯಾರ್ಯಾರು ಸ್ಥಳೀಯದಲ್ಲಿ ಹಸುವನ್ನ ಮೇಯಿಸ್ತಾ ಇದ್ರು ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ, ಕೆಲವರನ್ನ ವಿಚಾರಣೆ ನಡೆಸಿ ಅಂತ ಹೇಳ್ದಂಗೆ. ಈಗ ಇದನ್ನ ಅಂದ್ರೆ ಹುಲಿ ಬೇಟೆಯಾಡಿ ಒಂದು ಹಸುವನ್ನ ತಿಂದು ಹೋಗಿ ಹಸುವಿನ ಮಾಂಸನ ಪುನಃ ವಾಪಸ್ ಬಂದು ಅದನ್ನ, ಅಂದ್ರೆ ಯಾರಾದ್ರೂ ಬೇಕು ಅಂತಾನೆ ಹಸುನ ಬೇಟೆಯಾಡ್ತು ಅನ್ನೋ ಕಾರಣಕ್ಕೆ ಯಾರಾದ್ರೂ ಬೇಕು ಅಂತ ಹಸುವಿನ ಮಾಂಸದ ಮೇಲೆ ವಿಷವನ್ನ ಹಾಕಿದ್ರ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ಬೇಕಾಗಿದೆ. ಈಗ ನಮಗ್ ತಿಳಿದಿರೋ ಮಾಹಿತಿ ಪ್ರಕಾರ ಆ ಭಾಗದಲ್ಲಿ ಹುಲಿ ಜಾನುವಾರುಗಳ ಮೇಲೆ ಬೇಟೆ ಆಡ್ತಾ ಇತ್ತು, ಸಾಕಷ್ಟು ಜಾನುವಾರುಗಳನ್ನ ತಿಂದು ಇದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗಿತ್ತು ಅರಣ್ಯ ಇಲಾಖೆ ಅಂತಕ್ಕಂಥದ್ದು. ಮತ್ತೆ ಅಲ್ಲಿ ಜಾನುವಾರುಗಳು ಏನು ತಿಂತಾ ಇತ್ತು, ಆ ಹಿನ್ನೆಲೆಯಲ್ಲಿ ಯಾರಾದ್ರೂ ಆತರ ನೋವಿನಿಂದ ಇದ್ದಂಥವ್ರು ಈ ರೀತಿ ಒಂದು ಕೆಟ್ಟ ಕೆಲಸವನ್ನ ಮಾಡಿದ್ರ, ಈ ಹುಲಿಗಳ ಸಾವಕ್ಕೆ ಕಾರಣವಾದ್ರ ಅಂತಕ್ಕಂಥದ್ದು ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಹುಲಿಗೆ ಪಾಯ್ಸನ್ ನಿಂದಾನೇ ಸತ್ತಿದೆ ಅಂತಕ್ಕಂಥ ಆದ್ಮೇಲೆ ಯಾರು ಹಾಕಿದ್ದಾರೆ ಅಂತಕ್ಕಂದ್ರೆ ಅದು ಕನ್ಫರ್ಮ್ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ಆಯಾಮಗಳಲ್ಲೂ ಸಹ ಅರಣ್ಯಾಧಿಕಾರಿಗಳು ಬಿಟ್ಟು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಹುಲಿ ಅಲ್ಲಿ ಜಾನುವಾರುಗಳ ಮೇಲೆ ಬೇಟೆ ಆಡ್ತಿದ್ದು ಸತ್ಯ ಅಂತಕ್ಕಂಥದ್ದು ಅಲ್ಲಿ ಒಂದು ಗ್ರಾಮಸ್ಥರ ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ. ಸೊ ಒಟ್ಟಾರೆ ಈಗ ಏನಾಗಿದೆ, ಸದ್ಯಕ್ಕೆ ಅರಣ್ಯ ಸಚಿವರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ ಇವತ್ತು ಅಲ್ಲಿಗೆನೆ. ಸೊ ಒಟ್ಟಾರೆ ಏನಾಗಿದೆ ಅಂತಂದ್ರೆ ಆ ಹುಲಿಗಳು ಅಲ್ಲಿ ಬಿಡ್ತಾ ಇತ್ತು, ಮತ್ತೆ ಜೊತೆಗೆ ಆ ಹುಲಿಗಳ ಸಂತತಿ ಆ ಭಾಗದಲ್ಲಿ ಈಗಷ್ಟೇ ಸ್ಟಾರ್ಟ್ ಆಗ್ತಾ ಇತ್ತು. ಹಿಂದೆಯನ್ನು ಕೂಡ ಈ ಹುಲಿ ಸಂರಕ್ಷಿತ ಪ್ರದೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಅರಣ್ಯ ಇಲಾಖೆಯ ಒಂದು ಗುರಿಯಾಗಿತ್ತು. ಆದ್ರೆ ಹಿಂದಿನ ಸರ್ಕಾರ ಅದನ್ನ ಒಪ್ಪಲಿಲ್ಲ, ಅದನ್ನ ಮಾಡಕ್ಕೂ ಹೋಗ್ಲಿಲ್ಲ, ಹಿಂದೇಟಾಗ್ತು. ಸೊ ಇವೆಲ್ಲ ಕಾರಣಗಳು ಕೂಡ ಇಲ್ಲಿ ಈ ಹುಲಿ ಸಾವಿಗೆ ಕಾರಣವಾಗ್ತವೆ ಅಂತಕ್ಕಂಥದ್ದು ಈ ಪರಿಸರವಾದಿಗಳದ್ದು ಕೂಡ ಆಗಿದೆ.
ಸೊ ಆ ಹಿನ್ನೆಲೆಯಲ್ಲಿ ಹುಲಿ ಸಾವು ಯಾರಿಂದ ಆಯ್ತು, ಹೇಗಾಯ್ತು ಅಂತಕ್ಕಂಥದ್ದು ಈ ಒಂದು ತನಿಖೆಯಿಂದ ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳ ಸಾವು ಪ್ರಕರಣ, ಘಟನಾ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಪಿಸಿಸಿಎಫ್ ರವಿ ನೇತೃತ್ವದ ತಂಡ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಇಲ್ಲಿವರೆಗೂ 6 ಜನ ದನಗಾಹಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕೊಪ್ಪ, ಗಾಜನೂರು ಹಾಗೂ ಮೀಡಿಯಂನಲ್ಲಿ ಪರಿಶೀಲನೆ ಆಗ್ತಾ ಇದೆ. 26 ಮಂದಿಯ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದೆ ಅರಣ್ಯ ಇಲಾಖೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳ ಸಾವು, 1 ತಾಯಿ ಹುಲಿ ಜೊತೆಗೆ 4 ಮರಿಗಳು. ಘಟನಾ ಸ್ಥಳದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಪಿಸಿಸಿಎಫ್ ರವಿ ನೇತೃತ್ವದ ತಂಡ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಇಲ್ಲಿವರೆಗೂ 6 ಜನ ದನಗಾಹಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಲಾಗ್ತದೆ. ಕೊಪ್ಪ, ಗಾಜನೂರು ಮತ್ತು ಮೀಡಿಯಂನಲ್ಲಿ ಪರಿಶೀಲನೆ ನಡೀತಾ ಇದೆ. 26 ಮಂದಿಯ ಪಟ್ಟಿಯನ್ನ ಕೂಡ ಅರಣ್ಯ ಇಲಾಖೆ ರೆಡಿ ಮಾಡಿಕೊಂಡಿದೆ. ನೋಡಿ, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಬೇಕಾಗತ್ತೆ. ಒಂದು, ಈಗ ಅಲ್ಲಿನ ಸಾಕಷ್ಟು ಜಾನುವಾರುಗಳನ್ನ ಹುಲಿ ಬೇಟೆಯಾಡ್ತಾ ಇತ್ತು ಅನ್ನುವಂಥದ್ದು ಒಂದು ವಿಚಾರ. ಆದರೆ ಅದರಿಂದ ಯಾರಾದರೂ ಇದಕ್ಕೇನಾದರೂ ಒಂದು ಗತಿ ಕಾಣಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರಾದರೂ ಇಂಥ ಕೆಟ್ಟ ಯೋಚನೆಯನ್ನ ಮಾಡಿ ವಿಷವನ್ನ ಹಾಕಿದ್ರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಾಗಿದ್ರೆ ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವು ಪ್ರಕರಣ, ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕುರಿತು ಈಗ ಆಲ್ರೆಡಿ ತನಿಖೆಗೆ ಸೂಚನೆ ಕೊಟ್ಟಿದ್ದೀನಿ, ವರದಿ ಬರಬೇಕು. ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ತಪ್ಪಲ್ಲ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ಶಿಕ್ಷೆ ಮಾತ್ರ ಅವರಿಗೆ ತಪ್ಪೋದಿಲ್ಲ. ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಮಾತನಾಡಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ ಪ್ರಕರಣ ಸಂಬಂಧ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಆಲ್ರೆಡಿ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ವಿಷ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕಿಂತ ಹೀನ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಸಿಎಂ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಎಂಕ್ವೈರಿಗೆ ಆರ್ಡರ್ ಮಾಡಿದ್ದೀನಿ, ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ ನಂತರ ಆ್ಯಕ್ಷನ್ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಯಾರೇ ಆಗಲಿ ಇಂಥ ಕೆಲಸವನ್ನು ಮಾಡೋದಿದೆಯಲ್ಲ, ಯಾಕೆಂದರೆ ಬಹಳ ಹೆಸರುವಾಸಿ ಆ ಭಾಗ, ಹುಲಿ ಸಂರಕ್ಷಿತ ಪ್ರದೇಶ ಅದು. ಸೊ ಅದನ್ನು ಈ ರೀತಿ ಮಾಡ್ತಾರೆ. ಒಂದು ತಾಯಿ ಹುಲಿ ಜೊತೆಗೆ 4 ಮರಿಗಳು ಸಾವನ್ನಪ್ಪಿರೋದು. ಈಗ ತಾನೇ ಅದರ ಸಂತತಿ ಕೂಡ ಆರಂಭ ಆಗಿತ್ತು. ಇಂಥ ದುಷ್ಕೃತ್ಯ ಯಾರೇ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ಆಗಲೇಬೇಕು. ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಒಂದಷ್ಟು ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ.